ಸೊ ಇಷ್ಟು ನಾನು 3 ಮಿನಿಟ್ಸ್ವರೆಗೂ ಮಾಡ್ತೀನಿ ಎವ್ರಿ ಡೇ. Hey guys, good morning, welcome and welcome back to my channel Nikita Priya Super Tips. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಇವತ್ತು ಬೆಳಗ್ಗೆ ಅಂದರೆ ಇವತ್ತು ಸ್ಯಾಟರ್ಡೆ ವೀಕೆಂಡ್, ಬೆಳಗ್ಗೆ 6:30 ಆಗಿದೆ. ಸೊ 6:30ಗೆ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ಜಿಮ್ಮಲ್ಲಿ ನಾನು ವೆಯ್ಟ್ ಲಿಫ್ಟಿಂಗ್ ಈ ಥರ ಏನು ಮಾಡಲ್ಲ. ಥ್ರೆಡ್ಮಿಲ್ಲಲ್ಲಿ ಒಂದು 30 ಮಿನಿಟ್ಸ್ವರೆಗೂ ವಾಕ್ ಮಾಡ್ತೀನಿ. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಹಾಗೆ ವೆಯ್ಟ್ ಲಾಸ್ ಡ್ರಿಂಕ್ ವಿಡಿಯೋದಲ್ಲಿ. ಆ್ಯಂಡ್ ಜಸ್ಟ್ ಒಂದು 3 to 5 ಮಿನಿಟ್ಸ್ ಸಿಂಪಲ್ ಆಗಿರುವಂಥ ಎಕ್ಸಸೈಸ್ ಮಾಡ್ತೀನಿ ಅಷ್ಟೇ. ಆ ಎಕ್ಸಸೈಸ್ನಲ್ಲೇ ನಮಗೆ 100 ಕ್ಯಾಲೋರಿ ಬರ್ನ್ ಆಗಿಬಿಡುತ್ತೆ ಜಸ್ಟ್ 3 to 5 ಮಿನಿಟ್ಸ್ನಲ್ಲಿ. ಸೊ ಆ ಎಕ್ಸಸೈಸ್ ನಿಮ್ಮ ಜೊತೆ ನಾನು ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಈಸಿ ಆಗಿರೋವಂಥದ್ದು, ತುಂಬ ಸಿಂಪಲ್ ಆಗಿರೋವಂಥದ್ದು, ಆ್ಯಂಡ್ ಯಾರು ಬೇಕಾದರೂ ಮಾಡ್ಬೋದು ಆ ಎಕ್ಸಸೈಸ್. ಜಸ್ಟ್ ಒಂದು 20 ಸೆಕೆಂಡ್ಸ್ ಅಥವಾ 30 ಸೆಕೆಂಡ್ಸ್ ಈಚ್ ಎಕ್ಸಸೈಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ್ಯಾವ ಎಕ್ಸಸೈಸ್ ಅಂತ. ಆ್ಯಂಡ್ ಅದ್ರ ಹೆಸರು ಕೂಡ ನಾನು ಹಾಕಿರ್ತೀನಿ, ಸೊ ನಿಮಗೆ ಈಸಿ ಆಗುತ್ತೆ. ಆ್ಯಕ್ಚುಲಿ ಆ ಎಕ್ಸಸೈಸ್ ಒಂದು 3 to 4 ಮಿನಿಟ್ವರೆಗೂ ಆಗುತ್ತೆ. ನೀವು ಬೇಕಿದ್ರೆ ಅದನ್ನು 2 ರೌಂಡ್ಸ್ ಅಂದರೆ 2 ಸೆಟ್ಸ್ 3 ಸೆಟ್ಸ್ ಈ ರೀತಿ ರಿಪೀಟ್ ಮಾಡಬಹುದು. ರಿಪೀಟ್ ಮಾಡಿದರೆ ಜಾಸ್ತಿ ಕ್ಯಾಲರಿ ಬರ್ನ್ ಆಗುತ್ತೆ. ಇಲ್ಲ ಜಸ್ಟ್ ನಾನು 3 ಮಿನಿಟ್ಸೇ ಮಾಡ್ತೀನಿ ಸಾಕು ಅನ್ನೋ ಹಾಗಿದ್ರೆ ನೀವು ಅಷ್ಟನ್ನೇ ಮಾಡ್ಬೋದು. ಸೊ ಈಗ ಬೆಳಗ್ಗೆ ಹೊರಟಿದ್ದೀನಿ, ಬಟ್ ನಾನು ಯಾವಾಗಲೂ ಜಿಮ್ಗೆ ಅಥವಾ ವರ್ಕೌಟ್ ಮಾಡೋಕ್ಕೂ ಮುಂಚೆ ನನ್ನ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿತೀನಿ. ಆ ವೆಯ್ಟ್ ಲಾಸ್ ಡ್ರಿಂಕ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇವತ್ತು ಬೆಳಗ್ಗೆ ಅದನ್ನೇ ಕುಡ್ದಿದ್ದಾದಮೇಲೆ ನೀರು ತುಂಬಿಸ್ಕೊಂಬಂದಿದ್ದೀನಿ. ಬಿಕಾಸ್ ಸ್ವಲ್ಪ ಬಾಯಾರಿಕೆ ಆಗ್ತಿರುತ್ತೆ ಜಿಮ್ಮಲ್ಲಿ. ಅಥವಾ ಜಿಮ್ ಆದಮೇಲೆ ಸ್ವಲ್ಪ ತಲೆ ಕುತ್ಕೋತೀನಿ, ಒಂದು 5 ನಿಮಿಷ ಕುತ್ಕೊಂಡು ನೀರು ಕುಡಿತೀನಿ. ಆ್ಯಂಡ್ ಈ ನೀರು ಕೂಡ ನಾನು ಸ್ವಲ್ಪ ಉಗುರು ಬೆಚ್ಚಗಿರುವಂತಹ ನೀರನ್ನೇ ತುಂಬ್ಕೊಂಡಿದ್ದೀನಿ. ಬಿಕಾಸ್ ಸ್ವಲ್ಪ ಬಿಸಿನೀರು ಕುಡಿದ್ರೆ ಫ್ಯಾಟ್ ಬರ್ನ್ ಆಗುತ್ತೆ, ಮೆಲ್ಟ್ ಆಗುತ್ತೆ, ಅದಕ್ಕೋಸ್ಕರ. ಸೊ ನೀವೂ ಹೀಗೆ ಮಾಡಿ ಅಂತ ಹೇಳ್ತೀನಿ. ತುಂಬ ಬಿಸಿ ಬಿಸಿ ಅಲ್ಲ, ಉಗುರು ಬೆಚ್ಚಗಿರುವಂಥ ನೀರಾದರೆ ಸಾಕು. ಆ್ಯಂಡ್ ನಾನೀಗ ಜಿಮ್ಮಿಗೆ ವಾಕ್ ಮಾಡ್ತಾನೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಜಿಮ್ಮಿಗೆ ಹೋದ್ಮೇಲೆ ಸಿಗ್ತೀನಿ. ಸೊ ನಾನು ಜಿಮ್ಮಿಗೆ ಇವತ್ತು ಈ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀನಿ, ನನ್ನ ಸ್ಲಿಮ್ ಬ್ಯಾಗ್. ಏನಕ್ಕೆ ಅಂದರೆ ನಾನಿವತ್ತು ಮೈಕ್ ಕ್ಯಾರಿ ಮಾಡಬೇಕು, ನಾನು ಕ್ಯಾಮ್ರಾ ಕ್ಯಾರಿ ಮಾಡ್ತಾ ಇದ್ದೀನಿ, ಫೋನ್ ಕ್ಯಾರಿ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಯೂಶ್ವಲಿ ಜಸ್ಟ್ ಒಂದು ಫೋನ್ ತೊಗೊಂಡು ಹೋಗ್ತೀನಿ ಆ್ಯಂಡ್ ಬಾಟಲ್ ತೊಗೊಂಡು ಹೋಗ್ತೀನಿ. ಇವತ್ತು ವಿಡಿಯೋ ಮಾಡಬೇಕು ಅಂತ ಇದನ್ನೆಲ್ಲ ಕ್ಯಾರಿ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಸೌಂಡ್ ಕೇಳಿಸ್ತು ಅನಿಸುತ್ತೆ ನಿಮಗೆ. ಸೊ ಹಿಂಗೆ ವಾಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಾನು ಮನೆಯಿಂದ ಜಿಮ್ಗೆ ಹೋಗೋವರೆಗೂ ನನ್ನ ವಾಕ್ ಅರೌಂಡ್ 1000 ಸ್ಟೆಪ್ಸ್ ಆಗಿರುತ್ತೆ. ಮತ್ತು ವಾಪಸ್ ಹೋಗೋಕ್ಕೆ 1000 ಸ್ಟೆಪ್ಸ್. ಸೊ ಅಲ್ಲಿಗೇನೆ 2000 ಸ್ಟೆಪ್ ನಾನು ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಬೆಳಗ್ಗೆ ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ 4000 to 5000 ಸ್ಟೆಪ್ಸ್ ಕಂಪ್ಲೀಟ್ ಆಗಿಬಿಟ್ರೆ ರಾತ್ರಿವರೆಗೂ ಇನ್ನು ರಿಮೈನಿಂಗ್ 5000 ಸ್ಟೆಪ್ಸ್ ಈಸಿಯಾಗಿ ಮುಗಿಸ್ಬಿಡ್ಬೋದು. ನಾನು ಆಲ್ಮೋಸ್ಟ್ ಜಿಮ್ ಹತ್ರ ಇದ್ದೀನಿ. ಸೊ ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಇದು ನಮ್ಮ ಜಿಮ್ ಏರಿಯಾ. ಆ್ಯಂಡ್ ನಾನೀಗ ನಮ್ಮ ಜಿಮ್ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ನಾನು ಜಿಮ್ಮಿಗೆ ಬಂದಿದ್ದೀನಿ. ಸೊ ಬನ್ನಿ ಆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಈ ವಿಡಿಯೋ ಮಾಡಿಬಿಡ್ತೀನಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ. ಅದಾದಮೇಲೆ ನಾನು ಥ್ರೆಡ್ಮಿಲ್ಲಿಗೆ ಹೋಗ್ತೀನಿ, ಅದು ಕೂಡ ತೋರಿಸ್ತೀನಿ ನಿಮ್ಮ ಜೊತೆಲಿ. ಆ್ಯಂಡ್ ನಮ್ಮ ಜಿಮ್ ಕೂಡ ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ.
ಸೊ ಇಷ್ಟು ನಾನು 3 ಮಿನಿಟ್ಸ್ವರೆಗೂ ಮಾಡ್ತೀನಿ ಎವ್ರಿ ಡೇ. ಬಟ್ ಕೆಲವು ಸಲ 2 ಸೆಟ್ 3 ಸೆಟ್ ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ಅದನ್ನೇ ಫಾಲೋ ಮಾಡಬಹುದು. ಈಗ ನಮ್ಮ ಜಿಮ್ ತೋರಿಸ್ತೀನಿ ಬನ್ನಿ. ನೋಡಿ ಇದು ನಮ್ಮ ಜಿಮ್. ನೋಡಿ ಇದು ನಮ್ಮ ಜಿಮ್, ನಾನು ಬರೋ ಜಿಮ್. ಸೊ ಅಲ್ಲಿ ಥ್ರೆಡ್ಮಿಲ್ ಇದೆಯಲ್ಲ, ಸೊ ಅದ್ರ ಮೇಲೆ ನಾನು ಹೋಗಿ ಮಾಡೋದು. ಆ್ಯಂಡ್ ಇದೆಲ್ಲ ನಾನು ಮಾಡಲ್ಲ, ಇದೆಲ್ಲ ಜೆಂಟ್ಸ್ ಮಾಡ್ತಾರೆ. ಮುಂಚೆ ಇದು ಮಾಡ್ತಿದ್ದೆ, ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಬಟ್ ಇವಾಗ ನಾನು ಮಾಡ್ತಾ ಇಲ್ಲ ಇದು ಸದ್ಯಕ್ಕೆ. ಆ್ಯಂಡ್ ಇಲ್ಲಿ ನೋಡಿ ಈ ಕಡೆನೂ ಇದೆ. ಆ್ಯಂಡ್ ಇದು ನಾನು. ಸೊ ಇದು ನನ್ನ ಜಿಮ್ ಔಟ್ಫಿಟ್. ಇದು ನಾನು ಪ್ರತಿ ದಿವಸ ಮಾಡುವಂತಹ ಥ್ರೆಡ್ಮಿಲ್. ಈ ಒಂದು 3 ಥ್ರೆಡ್ಮಿಲ್ಸ್ ಇದ್ದಾವೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಮಾಡ್ತೀನಿ. ಆ್ಯಂಡ್ ಆನ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಈಗ ಸ್ಟಾರ್ಟ್ ಮಾಡ್ತೀನಿ. ಓಕೆ, ವೆಯ್ಟ್. ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಸ್ಟಾರ್ಟ್ ಮಾಡ್ತೀನಿ ಅಂತ. ಓಕೆ, ಸ್ಟಾಪ್ ಮಾಡಿದೆ, ಆನ್ ಮಾಡಿದ್ದೆ, ಸ್ಟಾಪ್ ಮಾಡಿದೆ. ತೋರಿಸ್ತೀನಿ. ಸೊ ಇದು ಥ್ರೆಡ್ಮಿಲ್. ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡ್ಕೋತೀನಿ. ಸ್ಟಾರ್ಟ್ ಮಾಡಿದ್ದಾದಮೇಲೆ ಇದು ಇನ್ಕ್ಲೈನ್ ಅಂತ ಇರುತ್ತೆ. ಓಕೆ, ಆ ಇನ್ಕ್ಲೈನ್ 12ಗೆ ಸೆಟ್ ಮಾಡ್ಕೋತೀನಿ. ಇಲ್ಲಿ ನೋಡಿ 12. ಇಲ್ಲಿ ಡಿಸ್ಟೆನ್ಸ್ ನಾವು ಎಷ್ಟು ಟೈಮ್ವರೆಗೂ ಮಾಡ್ತೀವಿ ಅಂತ ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ಅಂತ. ಇಲ್ಲಿ ಸ್ಪೀಡ್ ಇದೆಯಲ್ಲ, ಸ್ಟಾರ್ಟಿಂಗ್ ನಾನು ಒಂದು 4 ಸ್ಪೀಡಿಗೆ ಇನ್ಕ್ರೀಸ್ ಮಾಡ್ಕೋತೀನಿ. ಅದಾದಮೇಲೆ ನಾನು 5.2ಗೆ ಇನ್ಕ್ರೀಸ್ ಮಾಡ್ಕೋತೀನಿ. ಆ್ಯಂಡ್ ಇಲ್ಲಿ ಟೈಮ್ ಆಗಲೇ ಸ್ಟಾರ್ಟ್ ಮಾಡಿ ಇಷ್ಟೊತ್ತಾಗಿದೆ ನೋಡಿ. ಜಸ್ಟ್ 30 ಸೆಕೆಂಡ್ನಲ್ಲಿ 1 ಕ್ಯಾಲರಿ ಬರ್ನ್ ಆಗಿದೆ. ನಾನು ಮಧ್ಯದಲ್ಲಿ ಪಾಸ್ ಪ್ರೆಸ್ ಮಾಡ್ತೀನಿ. ಪಾಸ್ ಪ್ರೆಸ್ ಮಾಡಿಬಿಟ್ಟು 10 ಮಿನಿಟ್ಸ್ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸೊ ಇದು ನಾನು ಸೆಟ್ ಮಾಡ್ಕೊಳ್ಳೋವಂಥದ್ದು. ಸ್ಟಾರ್ಟಿಂಗ್ ಸ್ಪೀಡ್ 3 km/h ಹಾಗಿಟ್ಕೋತೀನಿ. ಆಮೇಲೆ 4. ಆ್ಯಂಡ್ ನೆಕ್ಸ್ಟ್ ಈಗ ಇನ್ಕ್ರೀಸ್ ಮಾಡ್ತೀನಿ. ಆ್ಯಂಡ್ 5, ಕೆಲವು ಸಲ 5.2. ಸೊ ಇಷ್ಟು ಇನ್ಕ್ರೀಸ್ ಮಾಡ್ಕೋತೀನಿ. ಆ್ಯಂಡ್ ಈ ಸ್ಪೀಡ್ ಬರುತ್ತೆ. ನಾನು ಇದಕ್ಕಿಂತ ಜಾಸ್ತಿ ಇನ್ಕ್ರೀಸ್ ಮಾಡಲ್ಲ, ರನ್ನಿಂಗ್ ಮಾಡಲ್ಲ, ಜಸ್ಟ್ ವಾಕಿಂಗ್, ಫಾಸ್ಟ್ ವಾಕಿಂಗ್ ಅಷ್ಟೇ. ಆ್ಯಂಡ್ ಆಗಲೇ ನನಗೆ ಬಾಡಿ ವಾರ್ಮ್ ಆಗ್ತಾಯಿದೆ. ಆ್ಯಂಡ್ ನೋಡಿ ಆಗಲೇ ಆಲ್ಮೋಸ್ಟ್ 1.5 ನಿಮಿಷ ಆಗ್ತಾಯಿದೆ. ಸೊ ಹೀಗೆ ನಾನು ಥ್ರೆಡ್ಮಿಲಲ್ಲಿ ವಾಕ್ ಮಾಡ್ತೀನಿ. ಥ್ರೆಡ್ಮಿಲಲ್ಲಿ ಹ್ಯಾಂಡಲ್ ಇರುತ್ತೆ, ಅದ್ರ ಸೈಡಿಗೆಲ್ಲ ಇರುತ್ತಲ್ಲ. ಯಾವುದೇ ಕಾರಣಕ್ಕೂ ಥ್ರೆಡ್ಮಿಲ್ ಮಾಡುವಾಗ ಅದನ್ನು ಹಿಡ್ಕೊಂಡು ವಾಕ್ ಮಾಡಬೇಡಿ, ನಿಮಗೆ ರಿಸಲ್ಟ್ ಸಿಗಲ್ಲ. ಕೈ ಬಿಟ್ಬಿಟ್ಟು ಕೈ ಹೀಗೆ ಜೋರಾಗಿ ಹೀಗೆ ಮಾಡಿಕೊಂಡು ವಾಕ್ ಮಾಡಿದರೆ ಕ್ಯಾಲರಿ ಜಾಸ್ತಿ ಬರ್ನ್ ಆಗುತ್ತೆ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನನಗೂ ಇದು ಗೊತ್ತಿರಲಿಲ್ಲ, ನಾನು ಸ್ವಲ್ಪ ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಗಿತ್ತು. ಸೊ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಥ್ರೆಡ್ಮಿಲ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಈಗ 30 ಮಿನಿಟ್ಸ್ವರೆಗೂ ಥ್ರೆಡ್ಮಿಲ್ ಮಾಡ್ತೀನಿ. ನಾನು 30 ಮಿನಿಟ್ಸ್ ವಾಕಿಂಗ್ ಆಯಿತು. ಆ್ಯಂಡ್ ಸ್ವೆಟ್ಟಿಂಗ್ ನೋಡಿ ಯಾವ ರೀತಿ ಆಗಿದೆ ಅಂತ. ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಬಟ್ ನೀರು ಇಳಿತಾ ಇತ್ತು, ಅಷ್ಟು ಸ್ವೆಟ್ಟಿಂಗ್ ಆಗಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ಇದು ಸ್ಪೀಡ್ ಇಷ್ಟು ಇಟ್ಕೊಂಡಿದ್ದೀನಿ, ಕ್ಯಾಲರಿ ಇಷ್ಟು ಬರ್ನ್ ಆಗಿದೆ. ಅಂದರೆ ಒಂದು ಹೆಚ್ಚು ಕಡಿಮೆ 2.5 ಕಿಲೋಮೀಟರ್ ಅಷ್ಟು ವಾಕ್ ಮಾಡಿದ್ದೀನಿ. ಕ್ಯಾಲರಿ ಅರೌಂಡ್ 186 ಕ್ಯಾಲರಿ ಇಷ್ಟು ಬರ್ನ್ ಮಾಡಿದ್ದೀನಿ. ಈಗ ಇದನ್ನು ಸ್ಟಾಪ್ ಮಾಡಿ ಹೊರಡ್ತೀನಿ.
ಸೊ ಜಿಮ್ ಆಯಿತು ಫ್ರೆಂಡ್ಸ್. ಜಿಮ್ ಅಂದರೆ ಅದೇ ನಾನು ನಿಮಗೆ ತೋರಿಸಿದ್ನಲ್ಲ ಅದು ವರ್ಕೌಟ್ ಅದು ಮಾಡ್ತೀನಿ ಆ್ಯಂಡ್ 30 ಮಿನಿಟ್ಸ್ ಥ್ರೆಡ್ಮಿಲ್ ಮಾಡ್ತೀನಿ. ಸೊ ಇಷ್ಟೇ ನಾನು ಎವ್ರಿಡೇ ಮಾಡ್ತಿರೋದು. ಆ್ಯಂಡ್ ಡಯಾಸಿಸ್ ಟ್ರೆಟ್ಟಿ ಅದು ಕೂಡ ಮಾಡ್ತೀನಿ, ಬಟ್ ಇವತ್ತು ಮಾಡಿಲ್ಲ, ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಮನೆಗೆ ಹೋದ್ಮೇಲೆ ಮಾಡ್ತೀನಿ, ಅಥವಾ ಕೆಲವು ಸಲ ಇಲ್ಲಿ ಬಂದಾಗ ನಂಗೆ ಸ್ಪೇಸ್ ಸಿಕ್ಕರೆ ಅಲ್ಲಿ ಮಾಡ್ತೀನಿ. ಸೊ ಇಷ್ಟು ನಾನು ಮಾಡೋದು ಎವ್ರಿಡೇ. ಆ್ಯಂಡ್ ಇಲ್ಲಿ ಸ್ಟೆಪ್ಸ್ ಕೂಡ ಇದೆ ನನ್ನ ಜಿಮ್ಮಿಂದ ಕೆಳಗಡೆ ಹೋಗೋದಕ್ಕೆ, ಇಲ್ಲಿ ನೋಡಿ. ಸೊ ಸ್ಟೆಪ್ಸಲ್ಲೇ ಹೋಗ್ತೀನಿ, ಲಿಫ್ಟ್ ಕೂಡ ಇದೆ, ತೋರಿಸ್ತೀನಿ, ಬಟ್ ನಾನು ಲಿಫ್ಟ್ ಯೂಸ್ ಮಾಡ್ತಾ ಇಲ್ಲ, ಇಲ್ಲಿ ನೋಡಿ. ಸೊ ಎಲಿವೇಟರ್ ಲಿಫ್ಟ್ ಕೂಡ ಇದೆ, ಅದು ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ನಾನೀಗ ಸ್ಟೆಪ್ಸಿಂದನೇ ಹೋಗಿ ನಡ್ಕೊಂಡು ಮನೆಗೆ ಹೋಗ್ತೀನಿ. ಸ್ವೆಟಿಂಗ್ ಕೂಡ ತುಂಬ ಚೆನ್ನಾಗಾಗುತ್ತೆ, ಫೇಸ್ ಗ್ಲೋ ಕೂಡ ಬರುತ್ತೆ. ಸೊ ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಐ ಹೋಪ್ ನೀವು ಕೂಡ ಸೇಮ್ ಇದೇ ರೀತಿ ಮಾಡಿ ಬೇಗ ವೆಯ್ಟ್ ಲಾಸ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿತ್ ಕ್ಯಾಲೋರಿ ಡಿಫಿಸಿಟ್, ನಾನು ಕ್ಯಾಲೋರಿ ಡಿಫಿಸಿಟ್ನಲ್ಲಿದ್ದೀನಿ ಆ್ಯಂಡ್ ಡಯಟ್ ಕೂಡ ಮಾಡ್ತಾ ಇದ್ದೀನಿ. ಅದ್ರ ಜೊತೆಲಿ ಈ ಎಕ್ಸಸೈಸ್ ಎಲ್ಲ ಮಾಡಿದರೆ ಸಿಂಪಲ್ ಆಗಿರೋದು, ನಾನು ಹೆವಿ ಏನು ಮಾಡಲ್ಲ. ಇದನ್ನು ಮಾಡಿದರೆ ಸೊ ಚೆನ್ನಾಗಿರುತ್ತೆ ಆ್ಯಂಡ್ ಫಾಸ್ಟ್ ವೆಯ್ಟ್ ಲಾಸ್ ಆಗುತ್ತೆ. ಸೊ ಈಗ ನಾನು ಮನೆಗೆ ಹೋಗ್ತೀನಿ, ಇಲ್ಲಿ ನೋಡಿ ಲಿಫ್ಟ್ ಜಸ್ಟ್ ಒಂದೇ ಫ್ಲೋರ್ ಡಿಫ್ರೆನ್ಸ್. ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಬಿಸಿಲು ಕೂಡ ಬಂದುಬಿಟ್ಟಿದೆ, ಇಲ್ಲಿ ನಾನು ಬಂದಾಗ 6:30, ಈಗ ಮನೆಗೆ ಹೋಗ್ತಾ ಇದ್ದೀನಿ 7:30 ಆಗಿದೆ. 7:30ಗೆ ಬಿಸಿಲು. ಓಕೆ, ಬಾಯ್ ಫ್ರೆಂಡ್ಸ್.